ಹಳೆಯ ಮೈಸೂರು ಭಾಗದ ಕಾಂಗ್ರೆಸ್ನಲ್ಲಿ ಸ್ಪಷ್ಟ ತಲೆಮಾರು ಬದಲಾವಣೆ ಕಾಣಿಸಿಕೊಂಡಿದೆ. 4 ದಶಕಗಳ ಕಾಲ ಮೈಸೂರು ಚಾಮರಾಜನಗರದ ಭಾಗದ ರಾಜಕೀಯದಲ್ಲಿ ಪ್ರಭಾವವನ್ನು ಬೀರಿದ ಸಿದ್ದರಾಮಯ್ಯ ಎಚ್.ಸಿ. ಮಹದೇವಪ್ಪ ಜೋಡಿಯ ನೇರ ಆಡಳಿತಾತ್ಮಕ ಹಿಡಿತಕ್ಕೆ ವಿರಾಮ ಬಿದ್ದಿದ್ದು, ಇದೀಗ ಯತೀಂದ್ರ ಸಿದ್ದರಾಮಯ್ಯ ಹಾಗೂ ಸುನಿಲ್ ಬೋಸ್ ಹೊಸ ನಾಯಕತ್ವವಾಗಿ ಹೊರಹೊಮ್ಮಿದ್ದಾರೆ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದರೆ ಮಹದೇವಪ್ಪ ಸಚಿವ ಸಂಪುಟದಿಂದ ಹೊರಗುಳಿದಿದ್ದಾರೆ. ಅವರ ಸ್ಥಾನದಲ್ಲಿ ಯತೀಂದ್ರ ಸಚಿವ ಹಾಗೂ ಮೈಸೂರು ಜಿಲ್ಲಾ ಉಸ್ತುವಾರಿಯಾಗಿದ್ದು, ಸುನಿಲ್ ಬೋಸ್ ಚಾಮರಾಜನಗರದ ಸಂಸದರಾಗಿ ಜವಾಬ್ದಾರಿಯನ್ನ ವಹಿಸಿಕೊಂಡಿದ್ದಾರೆ. ಸಿದ್ದರಾಮಯ್ಯ ಮತ್ತು ಮಹದೇವಪ್ಪ ಅವರ ರಾಜಕೀಯ ಪ್ರಭಾವ ಹುದ್ದೆಗಳಿಗೆ ಮಾತ್ರ ಸೀಮಿತವಾಗಿರಲಿಲ್ಲ. ಜನಸಂಪರ್ಕ, ಸಂಘಟನೆ ಹಾಗೂ ಆಡಳಿತದ ಮೇಲೆ ಅವರ ಹಿಡಿತದಿಂದ ಹಳೆಯ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ ಬಲಿಷ್ಠವಾಗಿತ್ತು. ಈಗ ಆ ಪರಂಪರೆಯನ್ನ ಮುಂದುವರಿಸುವಂತಹ ಹೊಣೆ ಯತೀಂದ್ರ ಹಾಗೂ ಸುನಿಲ್ ಬೋಸ್ ಅವರ ಮೇಲಿದೆ. ಆದರೆ ನಾಯಕತ್ವವು ಕುಟುಂಬದ ಉತ್ತರಾಧಿಕಾರ ಎಂಬ ಭಾವನೆ ಮೂಡಿದರೆ ತಳಮಟ್ಟದ ಕಾರ್ಯಕರ್ತರು ಹಾಗೂ ಇತರ ಆಕಾಂಕ್ಷಿ ನಾಯಕರ ಅಸಮಾಧಾನಕ್ಕೂ ಕಾರಣವಾಗುವಂತಹ ಸಾಧ್ಯತೆ ಇದೆ. ಡಾಕ್ಟರ್ ಯತೀಂದ್ರ 2018ರಲ್ಲಿ ವರ್ಣ ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆಯಾಗಿದ್ದು, 2023ರಲ್ಲಿ ತಂದೆಗಾಗಿ ಕ್ಷೇತ್ರವನ್ನ ತ್ಯಜಿಸಿ 2024ರಲ್ಲಿ ವಿಧಾನ ಪರಿಷತ್ತನ್ನ ಪ್ರವೇಶಿಸಿದರು. ಇದೀಗ ನಗರಾಭಿವೃದ್ಧಿ ಸಚಿವರಾಗಿರುವಂತಹ ಅವರು ಮೈಸೂರು ಜಿಲ್ಲಾ ಉಸ್ತುವಾರಿಯ ಜವಾಬ್ದಾರಿಯನ್ನ ಕೂಡ ನಿರ್ವಹಿಸುತ್ತಿದ್ದಾರೆ. ಮತ್ತೊಂದೆಡೆ ಸುನಿಲ್ ಬೋಸ್ 2024ರ ಲೋಕಸಭಾ ಚುನಾವಣೆಯಲ್ಲಿ ಚಾಮರಾಜನಗರ ಕ್ಷೇತ್ರವನ್ನ ಕಾಂಗ್ರೆಸ್ಗೆ ಮರಳಿ ತಂದು ಸಂಸದರಾಗಿ ಆಯ್ಕೆಯಾಗಿದ್ದು, ಕ್ಷೇತ್ರದ ಅಭಿವೃದ್ಧಿ ಹಾಗೂ ಜನರ ನಿರೀಕ್ಷೆಗಳನ್ನ ಈಡೇರಿಸುವಂತಹ ಸವಾಲು ಎದುರಿಸುತ್ತಿದ್ದಾರೆ. ಮುಂದಿನ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ಹಾಗೂ 2028ರ ವಿಧಾನಸಭಾ ಚುನಾವಣೆಗಳು ಯತೀಂದ್ರ ಸಿದ್ದರಾಮಯ್ಯ ಮತ್ತು ಸುನಿಲ್ ಬೋಸ್ ಅವರ ನಾಯಕತ್ವದ ನಿಜವಾದ ಪರೀಕ್ಷೆಯಾಗಲಿದೆ. ಹಿರಿಯ ನಾಯಕರ ಅನುಭವಗಳನ್ನ ಹೊಸ ನಾಯಕತ್ವದೊಂದಿಗೆ ಸಮನ್ವಯಗೊಳಿಸಿ ಸಂಘಟನೆಯನ್ನ ಬಲಪಡಿಸುವಲ್ಲಿ ಯಶಸ್ವಿಯಾದ್ರೆ ಕಾಂಗ್ರೆಸ್ಗೆ ಹೊಸ ಚೈತನ್ಯ ಸಿಗಬಹುದು. ಇಲ್ಲವಾದ್ರೆ ಈ ತಲೆಮಾರು ಬದಲಾವಣೆ ಪಕ್ಷದೊಳಗಿನ ಸವಾಲುಗಳನ್ನ ಮತ್ತಷ್ಟು ಹೆಚ್ಚಿಸುವಂತಹ ಸಾಧ್ಯತೆ ಇದೆ.